ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಸ್ನ ಸ್ಕಿಪ್ ಮಾಡಿದೆ ಎಲ್ಲರೂ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ನಮ್ಮ ವಿಡಿಯೋನ ನೋಡೋಣ. ನೋಡ್ರಿ ಫ್ರೆಂಡ್ಸ್, ನಮ್ಮ ಕಾಮಿಗೆ ಏನೋ ಕೊಡಬೇಕಂತೆ ತಿನ್ನೋಕ್ಕೆ. ಅದಕ್ಕೆ ನೋಡ್ರಿ ಇಲ್ಲಿ ನಾನು ಬರ್ಕಂತ ಕೂತ್ಕೊಂಡಿದ್ದೀನಿ. ನೀನು ಬರಿತಿದೆಯಲ್ಲ, ಹೇಳ್ತಾ ಇಲ್ಲ, ಬೇಗ ಕೊಡ್ತಾ ಇಲ್ಲ ಅಂತ ಅದ್ರ ಮೇಲೆ ಕೂತ್ಕೊಂಡ ನೋಡ್ರಿ. ಮಿನ್ನು ಮಿನ್ನು ಏ ಮಿನ್ನು ಹಾಂ ಬೈಟೆ ತಮ್ಮ ಕ್ಯೂ ಲೀಕು ಹಾಂ ಏಯ್ ಮಿನ್ನು ರಾಜ ಕೌ ಬೈಟೆ ಕೌ ಹೆಂಗೆ ಕುಂತಾನ ನೋಡ್ರಿ, ಹೆಂಗೆ ಮುಖ ಉದಿಸ್ಕೊಂಡು ಮಿನ್ನು ನಮ್ದು. ನೋಡ್ರಿ ಹೆಂಗೆ ಕುಂತಾನೆ, ಆ ಬುಕ್ಕಿನ ಮೇಲೆ ಬಂದು ಕುಂತಾನ್ರಿ. ಬರೀ ಪಟ್ ಹೆಂಗೆ ಬರೀತಿ ಅಂತ. ಏಯ್ ದೊಣ್ಣೆ ನಾಯ್ಕ ಮಿನ್ನು उठ बा हंसी क्या की लीक रूट बा दे बुक दे मिन्नू बुक दे बा इसके ऊपर बैठने का इसके ऊपर बैठने का हुआ शो मेरे बच्चे को ಅದೇ ನೋಡ್ರಿ, ಮತ್ತು ಆ ಬುಕ್ಕಿನ ಮೇಲೆ ಕೂತ್ಕೊಂತಾನೆ ನೋಡ್ರಿ. ಸರ್ಸಿದ್ರು ಇವತ್ತು ನೋಡ್ರಿ. ಅವನಿಗೆ ನಾನು ಒಟ್ಟು ಹೇಳ್ಬೇಕು, ಇಲ್ಲಿಂದ ಹೇಳಿ ಏನಾದರೂ ಕೊಡ್ಬೇಕು. ಅಲ್ಲಿವರೆಗೂ ಹಾಗೆ ಮಾಡ್ತಾನೆ, ಕೆಲಸ ಮಾಡೋಕೆ ಕೊಡಲ್ರಿ. ಏನಾರ ದ್ಯಾಸ್ ಬಂದುಬಿಟ್ರೆ ಅವನಿಗೆ ಉಟ್ಬಿಟ್ಟೆ ಇಸ್ಕಿಪುರ್ ಕೀ ಬಿಟ್ರಾ ಕಾಂಗ್ಯಾರ ದೇತು ಇನ್ನು ದೇತು ಬಿಟ್ಟೆ ಹಂಗೆ ನೋಡ್ರಿ ಫ್ರೆಂಡ್ಸ್. ನಾನು ಗಿಳಿಗಂತ ಒಂದು 10 ಲೀಟ್ರ್ ಮಂಡಕ್ಕಿ ತಗೊಂಡಿದ್ದಲ್ಲ, ಅದು ತುಂಬ ಜಾಸ್ತಿ ಆಗಿದ್ದಾವೆ. ಅದಕ್ಕೆ ಬಿಸಿ ಬಿಸಿ ತಗೊಳಕ್ಕೆ ಬರುತ್ತೆ ಮತ್ತೆ, ಯಾಕಂದರೆ ಇವು ತಣ್ಣಗಾಗ್ತಾ ಹೋಗ್ತಾ ಇರ್ತವೆ. ಈಗ ಮತ್ತೆ ಬಂದಾಗ ತಗೋಣ ಅಂತ ಸ್ವಲ್ಪ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಬೇಕಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಬೆಳ್ಳುಳ್ಳಿ ಮಂಡಕ್ಕಿ ಹಚ್ಕೊಡು ಅಂತ. ಅದ್ರಾಗ ಒಂದು 3-4 ಲೀಟ್ರಷ್ಟು ಬೇರೆ ತಕ್ಕಂತ ಇದೇನು ಫ್ರೆಂಡ್ಸ್. ನಾನು ಈಗ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಬೇಕಂತ ನೋಡ್ರಿ, ತಿನ್ನೋಕ್ಕೂ ಚೆನ್ನಾಗಾಗುತ್ತೆ ಅಂತ ಒಂದು ಸ್ವಲ್ಪ ಇಟ್ಟು ಉಳಿದಿದ್ದೆಲ್ಲ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತೇನೆ ನೋಡ್ರಿ. ಇವಾಗ ನಾನು ನೋಡ್ರಿ ಫ್ರೆಂಡ್ಸ್, ನಾನು 4 ಸೇರು ಮಂಡಕ್ಕಿಗೆ ಇಷ್ಟೆಲ್ಲ ಐಟಮ್ ತಗೊಂಡಿದ್ದೀನಿ ನೋಡ್ರಿ. ಒಂದಿಷ್ಟು ಕರಿಬೇವು ತಗೊಂಡಿದ್ದೀನಿ. ಹಾಗೂ ನೋಡ್ರಿ ಈಗ ಆ ಥರದ ಪಾತ್ರೆಯಷ್ಟು ಶೇಂಗಾ ತಗೊಂಡಿದ್ದೀನಿ. ಒಂದಿಷ್ಟು ನೋಡ್ರಿ ನಾನು ಪುಟಾಣಿ ತಗೊಂಡಿದ್ದೇನೆ ನೋಡ್ರಿ. ಹಾಗೆ ನೋಡ್ರಿ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ನನಗೆ ಇವು ಪುಟಾಣಿ ಆಗಲಿ ಇವೆಲ್ಲ ಎಣ್ಣೆಲಿ ಕರೆದು ಹಾಕೋದು. ಇಷ್ಟು ಐಟಮ್ ತಗೊಂಡಿದ್ದೇನೆ ನೋಡ್ರಿ ನಾನು. ಹಾಗೆ ನೋಡ್ರಿ ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ತಗೊತೀನಿ ಇದರಲ್ಲಿ. ಹಾಗೆ ಜೀರಿಗೆ ತಗೊಂಡಿದ್ದೀನಿ ನೋಡ್ರಿ. ಖಾರ ಪುಡಿ ಒಂದು 4 ಸ್ಪೂನ್ ತಗೊಂಡಿದ್ದೀನಿ. ಆಮೇಲೆ ಎಷ್ಟು ಖಾರ ಆದ್ರೇ ಚೆನ್ನಾಗಿ ನೋಡ್ರಿ ಬೆಳ್ಳುಳ್ಳಿ ಮಂಡಕ್ಕಿ. ಆಮೇಲೆ ಅರಿಶಿನ ಪುಡಿ 2 ಸ್ಪೂನ್ ಇದೆ ನೋಡಿ ಹಾಕ್ಕೊತೀನಿ. ಹಾಗೆ ನೋಡ್ರಿ ಇದು ದಪ್ಪ ಸಾಸಿವೆ ನೋಡ್ರಿ, ಇದು ಮಾತ್ರ ಇಷ್ಟು ಐಟಮ್ ತಗೊಂಡಿದ್ದೇನೆ ನೋಡ್ರಿ ನಾನು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋಕ್ಕೆ. ಇದು ಮಾಡಿ ಎಷ್ಟಾದರೂ ನೋಡ್ರಿ ಫ್ರೆಂಡ್ಸ್, ಹಾಗೆ ಮಾಡಿ ಬೆಳ್ಳುಳ್ಳಿ ಮಂಡಕ್ಕಿ ಇಟ್ಕೊಂಡು ಒಂದು ಕವರಲ್ಲಿ ಕಟ್ಟಿಟ್ಕೊಬಿಟ್ರೆ ಯಾವಾಗ ಬೇಕೋ ಆವಾಗ ಟೀ ಕುಡಿಯೋವಾಗ ನಾವು ತಿನ್ಬೋದು ನೋಡ್ರಿ. ಒಂದು ಸ್ವಲ್ಪ ತಿಂದು ಟೀ ಕುಡಿದ್ರೆ ಎಷ್ಟೋ ತೃಪ್ತಿ ಆಗುತ್ತೆ ಸಂಜೆ ಟೈಮಲ್ಲಿ. ಅಂದರೆ ತಿನ್ನೋಕ್ಕೂ ಕೂಡ ಖಾರವಾಗಿರುತ್ತಲ್ಲ, ಚೆನ್ನಾಗಿರುತ್ತೆ ನೋಡ್ರಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ಒಂದು 10 ಲೀಟ್ರ್ ಮಂಡಕ್ಕಿ ತಗೊಂಡಿದ್ದೆ. ಅದು ಅಷ್ಟು ಏನು ಗಿಳಿ ತಿಂತಾವೆ ಅಂತ ಒಂದು 4 ಲೀಟ್ರಷ್ಟು ಮಾಡ್ತಾಯಿದ್ದೀನಿ. ಆಗಲೇ ಒಂದು 2 ಲೀಟ್ರಷ್ಟು ಮಂಡಕ್ಕಿ ತಿಂದಿದ್ದವ್ರಿಗೆ ಗಿಳಿ ಕೂಡ. ಒಂದು ಸ್ವಲ್ಪ ಮಾಡೋಣ ಅಂತ, ಆಮೇಲೆ ಮತ್ತೆ ಬಂದರೆ ತಗೊಳಕ್ಕೆ ಬರುತ್ತೆ. ಇಲ್ಲಿ ಬರ್ತಾರೆ ಮಾಡಿ ಇದ್ದರೆ ಸಂಜೆ ಟೀ ಕುಡಿಯುವಾಗ ಒಂದು 4 ತಿಂದು ಟೀ ಕುಡಿದ್ರೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಇವಾಗ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ರೀ. ಇವಾಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊತೇನೆ ನೋಡ್ರಿ. ಇವಾಗ ನೋಡ್ರಿ ನಾನು ಈ ಕಡಾಯಿ ಇಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಲಿ. ಇದರಲ್ಲಿ ಫಸ್ಟ್ ಶೇಂಗದ ಕಾಳೆಲ್ಲ ಹುರ್ಕೊಳ್ತೇನೆ ಫ್ರೆಂಡ್. ನಾನು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇವಾಗ ಎಣ್ಣೆಯಲ್ಲಿ ಕರ್ಕೋಬೇಕು ನೋಡ್ರಿ. ಶೇಂಗಾ ಆಗಲಿ, ಕರಿಬೇವು, ಪುಟಾಣಿ ಹಾರ್ಡಾಗ್ತಾವಲ್ಲ, ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ಇವಾಗ ನೋಡ್ರಿ ಫ್ರೆಂಡ್ಸ್, ಇವಾಗ ಬಿಸಿಯಾಗಿದೆ. ಕಾಳನ್ನು ಚೆನ್ನಾಗಿ ಹುರಿದು ತಗೊಬಿಡ್ತೇನೆ ನೋಡ್ರಿ. ಇವಾಗ ಕ್ರಿಸ್ಪಿಯಾಗಿ ಬರ್ತಾವ್ರಿ ಇವು ಹುರ್ಕೊಬಿಟ್ರೆ. ಇದು ಸ್ವಲ್ಪ ನೀರು ತಿನ್ಸಿದ್ರು ಮೆತ್ತಗಾಗ್ಬಿಡ್ತಾವೆ ನೋಡ್ರಿ ಶೇಂಗದ ಕಾಳು.
ಈ ಥರ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೋಬೇಕು ನೋಡ್ರಿ. ಶೇಂಗದ ಕಾಳು, ಪುಟಾಣಿ ಇವೆಲ್ಲ ಹಾಕೊಂಡ್ರೆ ಚೆನ್ನಾಗಿರೋದು ನೋಡ್ರಿ ಅದ್ರಲ್ಲಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಇವಾಗ ಒಂದ ಕಲರಿಗೆ ಬಂದಿದ್ದಾವೆ ನೋಡ್ರಿ. ಈ ಥರ ಇರ್ಬೇಕು ನೋಡ್ರಿ. ಈಗ ಆಫ್ ಮಾಡಿ ಫಸ್ಟು ಈ ಕಾಳು ತಕ್ಕೋಬೇಕ್ರಿ ಫ್ರೆಂಡ್ಸ್, ಇಲ್ಲ ಅಂದರೆ ಕಪ್ಪಾಗಿ ಬಿಡ್ತಾವೆ. ಇಲ್ಲ ಅಂದರೆ ಇವು ತಗೊಂಡಾದ್ಮೇಲೆ ತಣ್ಣಗಾಗಿ ಬಿಡಬೇಕ್ರಿ ಈ ಶೇಂಗದ ಕಾಳು. ಆವಾಗಲೇ ಕ್ರಿಸ್ಪಿ ಆಗೋದು ನೋಡ್ರಿ. ಬಿಸಿ ಬಿಸಿ ಇರ್ತಾ ಕ್ರಿಸ್ಪಿ ಇರಲ್ಲ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡ್ರಿ ಈ ಥರ ಎಲ್ಲ ತೆಗೆದು ಒಂದು ಕಡೆ ಇಟ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಕಾಳು ಈ ಥರ ಮಾಡಿದೆ, ಈಗ ತಣ್ಣಗಾಗ್ತವೆ ಫ್ರೆಂಡ್ಸ್. ಈಗ ನೋಡ್ರಿ ನಾನು ಪುಟಾಣಿನ ಚೆನ್ನಾಗಿ ಹುರ್ಕೊಬಿಡ್ತೀನಿ. ಇವು ಮಾತ್ರ ಬೇಗ ಸೀದೋಗ್ಬಿಡ್ತಾವೆ ಫ್ರೆಂಡ್ಸ್, ಅದಕ್ಕೆ ಬೇಗ ಇದು ಮಾಡ್ಕೊಂಡು ತೆಗಿಬೇಕು ನೋಡ್ರಿ. ಸ್ವಲ್ಪ ಮಂದ ಕಲರ್ ಬಂದ್ಬಿಟ್ಲೆ ಆಫ್ ಮಾಡ್ಕೊಬಿಡಬೇಕಿದೆ. ನೋಡಿ ಫ್ರೆಂಡ್, ಇವಾಗ ಇದು ಮಂದ ಕಲರ್ ಬಂತು, ಬೇಗ ಆಫ್ ಮಾಡಿಕೊಂಡು ಇವು ತೆಗೆದು ಬಿಡ್ಬೇಕು ನೋಡ್ರಿ. ಇಲ್ಲಾಂದರೆ ಎಲ್ಲ ಸೀದಾಗ್ಬಿಡ್ತವೆ ನೋಡಿ ಫ್ರೆಂಡ್ಸ್. ಇವು ಕೂಡ ಬೇಗ ಬೇಗ ತಗೋಬೇಕು ನೋಡಿ. ಶೇಂಗಾನು ಮತ್ತು ಇದು ತಣ್ಣಗಾಗಬೇಕು ನೋಡ್ರಿ. ಇವಾಗ ನಾನು ಕರಿಬೇವು ಹಾಕೊಳ್ತಾ ಇದ್ದೀನಿ ನೋಡಿ. ಇದು ಕೂಡ ಕ್ರಿಸ್ಪಿ ಆಗಬೇಕು, ಕರಿಬೇವು ಕೂಡ. ಕರಿಬೇವು ಚೆನ್ನಾಗಿರುತ್ತೆ ರೀ ಮಂಡಕ್ಕಿಯಲ್ಲಿ. ಬೆಳ್ಳುಳ್ಳಿ ಮಂಡಕ್ಕಿಯಲ್ಲಿ ಕರಿಬೇವು ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿ ನೋಡ್ರಿ. ಇದೇನು ಬಿಡ್ರಿ, ಚಟಪಟ ಹಾಗೆ ಕ್ರಿಸ್ಪಿ ಆಗಿಬಿಡುತ್ತೆ ಬೇಗ ನೋಡ್ರಿ. ಕರಿಬೇವು ಈ ಥರ ಆಗಿ ಮಾಡ್ಕೊಂಡೆ ನೋಡ್ರಿ, ಕರಿಬೇವನ್ನು ಕೂಡ. ಹಾಗೆ ಇದು ನೋಡ್ರಿ ಶೇಂಗಾ ಮತ್ತು ಪುಟಾಣಿನ ಎಣ್ಣೆಯಲ್ಲಿ ಕರೆದು ಇವನ್ನೆಲ್ಲ ಮೂರು ಈ ಕಡೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆನ ನಾನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ನೋಡ್ರಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ನಲ್ಲ ಫ್ರೆಂಡ್ಸ್, ಅವನ್ನು ಹಾಕ್ಕೊಳ್ತೇನೆ ಇವಾಗ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ಉಳಿದಿದ್ದೆಲ್ಲ ಪುಡಿಗಳು ಹಾಕೋಬೇಕು ನೋಡ್ರಿ. ಇಲ್ಲ ಅಂದರೆ ಇದು ಬೆಳ್ಳುಳ್ಳಿ ಅದೆಲ್ಲ ಹಸಿ ಇರುತ್ತೆ. ಸ್ವಲ್ಪ ಇದು ಮಂದ ಕಲರ್ ಬರಬೇಕು, ಆವಾಗ ಎಲ್ಲ ಕೂಡಿಸ್ಕೋಬೇಕು ನೋಡಿ. ಇದನ್ನು ನಾವು ಮತ್ತೊಂದು ಟ್ರಿಕ್ನಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಇದನ್ನೆಲ್ಲ ಸ್ವಲ್ಪ ಕುಟ್ಟಿ ಆದರೂ ಮಾಡ್ಬೋದು. ಎಲ್ಲ ಮಸಾಲೆ ಅದಕ್ಕೆ ಹತ್ಕೊಳ್ಳುತ್ತಲ್ಲ, ಅದು ಕೂಡ ಚೆನ್ನಾಗಾಗುತ್ತೆ. ಕುಟ್ಟಬೇಕು ನೋಡಿ, ತುಂಬ ಚೆನ್ನಾಗಾಗಿ, ಹಂಗೂ ಚೆನ್ನಾಗಿರುತ್ತೆ. ಇವಾಗ ಸಾಸಿವೆನೂ ಜೀರಿಗೆ ಹಾಕೋಬಿಡ್ತೀನಿ ಫ್ರೆಂಡ್. ಇವಾಗ ನೋಡ್ರಿ ಈ ಥರ ಬಂದಿದೆ. ಇವಾಗ ಖಾರ ಪುಡಿ ಹಾಕೋಬಿಡ್ತೀನಿ ಫ್ರೆಂಡ್. ಇವಾಗ ಸ್ವಲ್ಪ ಅರಿಶಿನ ಪುಡಿ, ನನಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೇನೆ ನೋಡಿ ಸ್ವಲ್ಪ. ಆಮೇಲೆ ಬೇಕಿದ್ರೆ ಮತ್ತೆ ಹಾಕೊಳ್ಳೋದು ಬರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಯಾಕಂದರೆ ಘಾಟ್ ಬಂದುಬಿಡುತ್ತೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಹಾಕಬೇಕು ನೋಡಿರಿ ಫ್ರೆಂಡ್ಸ್ ಖಾರ ಪುಡಿನ. ಇವಾಗ ಎಲ್ಲ ಇದು ರೆಡಿಯಾಗಿದೆ. ಇವಾಗ ಆಫ್ ಮಾಡ್ಕೋಬೇಕು ನೋಡಿರಿ. ಇಲ್ಲಾಂದರೆ ಖಾರ ಪುಡಿ ಐತಲ್ಲ ಎಲ್ಲ ಘಾಟೆ ಬಸ್ಬಿಡುತ್ತೆ ನೋಡಿರಿ. ಇಲ್ಲಾಂದರೆ ಇದು ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಇಷ್ಟೇ ನೋಡಿರಿ ಬೆಳ್ಳುಳ್ಳಿ ಮಂಡಕ್ಕಿಗೆ ಮಾಡೋಂಥದ್ದು.
ಇವಾಗ ನೋಡಿರಿ ಫ್ರೆಂಡ್ಸ್, ಈ ಮಂಡಕ್ಕಿ ಇದಾವಲ್ಲ, ಇದನ್ನು ನಾನು ಇದರಲ್ಲೆಲ್ಲ ಹಾಕಿಬಿಡ್ತೇನೆ. ಇಂಥ ಬುಟ್ಟಿ ಆದರೆ ಚೆನ್ನಾಗಾಗುತ್ತೆ ನೋಡಿರಿ, ಫ್ರೀ ಆಗುತ್ತಲ್ಲ ಇಂಥ ಬುಟ್ಟಿ, ಚೆನ್ನಾಗಾಗಿ ಕಲಸೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಇವಾಗ ನಾನು ನೋಡಿರಿ, ಇದು ಬೆಳ್ಳುಳ್ಳಿ ಇದೆಯಲ್ಲ, ಎಲ್ಲ ಖಾರ ಪುಡಿ ಬೆಳ್ಳುಳ್ಳಿ ಎಲ್ಲ ಹಾಕಿದೆಯಲ್ಲ, ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇಷ್ಟು ಒಂದು 5 ಲೀಟ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಕಲಿಸ್ಕೋಬೇಕು ನೋಡಿರಿ. ಇದು ಕೈಯಿಂದನೇ ಕಲಿಸ್ಬೇಕು. ಸ್ವಲ್ಪ ಮಸಾಲೆ ಬಿಸಿ ಇದೆ, ಅದಕ್ಕೆ ಕಲಿಸಿಲ್ಲ ನಾನು. ಕೈಯಿಂದನೇ ಕಲಿಸಿದ್ರೆ ಹತ್ತದು ನೋಡಿರಿ ಫ್ರೆಂಡ್ಸ್. ಇದು ಈ ಥರ ಮಾಡಬೇಕು ಕೈಯಿಂದ, ಆವಾಗಲೇ ತುಂಬ ಚೆನ್ನಾಗಿ ಹತ್ತದು ನೋಡಿರಿ. ಈ ಥರ ಮಾಡಬೇಕು ನೋಡಿರಿ, ಎಲ್ಲ ಹತ್ತಬೇಕಂದ್ರೆ. ಹಾಗೆ ಇದರಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ಬಿಡ್ತೇನೆ. ಇವಾಗ ನಾನು ತಗೊಂಡಿದ್ನಲ್ಲ, ಅದು ಕೂಡ ಎಣ್ಣೆ ಅಂಶ ಇರುತ್ತಲ್ಲ ಫ್ರೆಂಡ್ಸ್, ಅದು ಹತ್ತು ಬಿಡುತ್ತೆ. ಎಲ್ಲದಕ್ಕೂ ಹತ್ತು ಬಿಡುತ್ತೆ ಆ ಥರ ಮಾಡ್ಕೊತ ಹೋದರೆ. ಹೀಗೆ ಈ ಶೇಂಗದ ಕಾಳು ಇದೆಯಲ್ಲ, ಇವನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ ನೋಡಿ. ಇದರಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಫ್ರೆಂಡ್ಸ್, ಅದು ಕೂಡ ಹತ್ತು ಬಿಡುತ್ತೆ ಚೆನ್ನಾಗಿ. ಆವಾಗ ಎಲ್ಲ ಮಸಾಲೆ ಹತ್ಕೊಳ್ಳುತ್ತೆ ನೋಡಿ. ಈ ಥರ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡಿಬಿಟ್ರೆ ಎಲ್ಲ ಮಸಾಲೆನೂ ಒಂದಕ್ಕೊಂದು ಮಂಡಕ್ಕಿಗೆ ಹತ್ಕೊಳ್ತವೆ. ಆವಾಗ ಒಂದು ಕವರಲ್ಲಿ ಹಾಕಿ ಇಟ್ಕೋಬೇಕು ನೋಡಿರಿ. ಸೂಪರಾಗಿರುತ್ತೆ ನೋಡಿ ತಿನ್ನೋಕ್ಕೆ. ಬಿಸಿ 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 ಮಂಡಕ್ಕಿ ಇರಬೇಕು, ತಣ್ಣಗಿರ್ಬಾರ್ದು ನೋಡಿರಿ ಮಂಡಕ್ಕಿ. ತಿನ್ನೋಕ್ಕೆ ತುಂಬ ಸಖತ್ತಾಗಿದೆ ನೋಡಿ. ಮಂಡಕ್ಕಿ ರೆಡಿ. ಈ ಥರ ಇದೆ ನೋಡಿರಿ, ಮುಟ್ಟಿದ್ರೆ ಈ ಥರ ಆಗ್ತಾಯಿದೆ. ನೋಡಿರಿ ನಮ್ಮ ಮಂಡಕ್ಕಿ ರೆಡಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಈ ಥರ ಆಯ್ತು ನೋಡಿರಿ ಮಂಡಕ್ಕಿ. ಎಷ್ಟು ಚೆನ್ನಾಗಿದೆ ನೋಡಿರಿ. ಈ ಥರ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ತಿನ್ನೋಕ್ಕೆ. ಬಿಸಿ ಮಂಡಕ್ಕಿ ಇರ್ತಾನೆ ಈ ಥರ ಮಾಡಿ ಇಟ್ಕೋಬೇಕು. ಚಹಾ ಜೊತೆ ಸೂಪರ್ ಇರುತ್ತೆ ನೋಡಿರಿ ಕುತ್ಕೊಂಡು ತಿನ್ನೋಕ್ಕೆ. ಹಾಗೆ ಯಾರಾದರೂ ರಿಲೇಷನ್ ಯಾರಾದರೂ ಬಂದರೂ ಸ್ವಲ್ಪ ಕೊಟ್ಟು ಟೀ ಕೊಟ್ಟರೆ ಮುಗಿದೋಯ್ತಲ್ಲ. ಈ ಥರ ಚೆನ್ನಾಗಿರುತ್ತೆ ನೋಡಿರಿ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್. ನೀವು ಮಾಡ್ಕೊಂಡು ಕಮೆಂಟ್ಸಲ್ಲಿ ತಿಳಿಸಿ ಹೆಂಗಿರುತ್ತೆ ಅಂತ. ಮಿನ್ನು ಅಯ್ಯೋ ಮೇರೆ ಬಚ್ಚ ಬಿಟ್ಟೆ ಮಿನ್ನು ನೋಡ್ರಿ ಏನೋ ಮಾಡಾಕುಂತೇನಂತ ಆ ಥರ ಮಾಡ್ತಾ ಇರೋದು. ಸಖತ್ತಿರುತ್ತೆ, ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಅಂತ. ನನಗೂ ಕೂಡ ನೋಡಿರಿ ಈ ಥರ ನಾನು ಒಂದು ಕವರಲ್ಲಿ ಹಾಕಿ ಕಟ್ಟಿಡ್ತಾ ಇದ್ದೇನೆ ನೋಡಿರಿ ಫ್ರೆಂಡ್ಸ್. ಈ ಥರ ಒಂದು ಕವರಲ್ಲಿ ಹಾಕಿ ಕಟ್ಟಿಡ್ತಾ ಇದ್ದೇನೆ. ಇವಾಗ ಇದೊಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೇನೆ. ಬೇಕಿದ್ದಾಗ ತಿನ್ನಕ್ಕೆ ಬರುತ್ತೆ ನೋಡಿರಿ. ಬಿಸಿನೂ ಇದ್ದಾವೆ, ಸೂಪರಾಗಿದ್ದಾವೆ ನೋಡಿರಿ ತಿನ್ಲಿಕ್ಕಂತೂ. ಇದರಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ತಿನ್ಬೇಕಂತ. ಇಷ್ಟಿದ್ದಾವೆ ನೋಡಿರಿ ಹೊರಗಡೆ.